ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರೋ ಇಂಡಿಯಾ 2025 ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಒಂದ್ ಕಡೆ ಏರ್ ಶೋ ನಡೀತಾ ಇದ್ರೆ ಇನ್ನೊಂದ್ ಕಡೆ ವಾಹನ ಸವಾರರು ಟ್ರಾಫಿಕ್ ನಲ್ಲಿ ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ಇಂದು ಕೂಡ ಮುಂದುವರೆದಿದೆ. ನಾನೀಗ ಯಲಹಂಕ ಫ್ಲೈಓವರ್ ನ ಸ್ಕೈವಾಕ್ ಮೇಲಿದ್ದೀನಿ. ಈ ಸ್ಕೈವಾಕ್ ಮೇಲ್ಗಡೆಯಿಂದನೇ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಜಾಮ್ ಆಗಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಇದೆ ನೋಡಿ. ಆ ಅಪಾರ್ಟ್ಮೆಂಟ್ ನಿಂದ ಆ ಒಂದು ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಯಲಹಂಕ ವಾಯುನೆಲೆಯ ಎಂಟ್ರೆನ್ಸ್ ವರೆಗೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಏರ್ಪೋರ್ಟ್ಗೆ ಹೋಗುವಂತ ವಾಹನ ಸವಾರರು ಈ ಒಂದು ಜಾಮ್ ನಲ್ಲಿ ಸಿಲುಕಿಕೊಂಡು ಗಂಟೆಗಟ್ಟಲೆ ಪರದಾಡ್ತಾ ಇದ್ದಾರೆ. ಸುಮಾರು 9 ಗಂಟೆಯಿಂದ ಈ ಜಾಮ್ ಇದೇ ತರಹ ಮುಂದುವರೆದಿದೆ, ಆಗ್ತಾನೆ ಇದೆ. ಸುಮಾರು 4-5 ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತು ಬೈಕ್ ಸವಾರರಿರ್ಬೋದು, ಕಾರ್ ಸವಾರರಿರ್ಬೋದು, ಹಾಗೆ ಬಸ್ಗಳು ಕೂಡ ಸಿಲುಕಾಕೊಂಡಿದ್ದಾವೆ. ಪೊಲೀಸರು ಈ ಏರ್ ಶೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ. ಈ ಒಂದು ಜಾಗದಲ್ಲಿ ಪಾರ್ಕಿಂಗ್ ಅನ್ನ ನಿಷೇಧ ಮಾಡಿದ್ದಾರೆ. ಎಲ್ಲಿಂದ ಮೇಕ್ರಿ ಸರ್ಕಲ್ ನಿಂದ ಶುರುವಾಗಿ ದೇವನಹಳ್ಳಿವರೆಗೂ ವಾಹನಗಳನ್ನ ಪಾರ್ಕ್ ಮಾಡುವಂತಿಲ್ಲ. ಹಾಗೆ ಭಾರಿ ವಾಹನಗಳ ಸಂಚಾರಕ್ಕನ್ನ ಕೂಡ ನಿಷೇಧ ಮಾಡಿದ್ದಾರೆ. ಆದ್ರೂ ಕೂಡ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೀತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಜಾಮ್ ಉಂಟಾಗ್ತಾ ಇದೆ. ಮುಖ್ಯವಾಗಿ ಆ ಏರ್ ಶೋ ಎಂಟ್ರೆನ್ಸ್ ನಲ್ಲಿ ಸಾಕಷ್ಟು ವಿವಿಐಪಿಗಳು ಎಂಟ್ರಿ ಆಗ್ತಾ ಇರ್ತಾರೆ. ಅವರಿಗೋಸ್ಕರ ಅಂದ್ರೆ ಸೆಕ್ಯೂರಿಟಿ ಚೆಕ್ ಇರುವಂತಹ ಕಾರಣಕ್ಕಾಗಿ ಪೊಲೀಸರು ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ವಾಹನಗಳ ಮೂವ್ಮೆಂಟ್ ಅನ್ನ ನಿಧಾನ ಆಗ್ತಾ ಇದೆ. ಹೀಗಾಗಿ ಆ ಏರ್ ಫೋರ್ಸ್ ಎಂಟ್ರೆನ್ಸ್ ವರೆಗೂ ಕೂಡ ಇದೇ ಪರಿಸ್ಥಿತಿ ಇದೆ. ನಾನು ಇನ್ನೊಂದು ಭಾಗದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೀವು. ಈ ಒಂದು ರಸ್ತೆಯಲ್ಲಿ ಕೂಡ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ. ಇಲ್ಲಿಂದ ಶುರುವಾದ್ರೆ ನೀವು ಆ ಯಲಹಂಕ ಏರ್ ಫೋರ್ಸ್ ಏನಿದೆ, ಏರ್ ಫೋರ್ಸ್ ನ ಎಂಟ್ರೆನ್ಸ್ ವರೆಗೂ ಕೂಡ ಇದೇ ತರಹದ ಪರಿಸ್ಥಿತಿ ಇದೆ. ಸಾವಿರಾರು ವಾಹನಗಳು ನಿಂತಲ್ಲೇ ನಿಂತು ವಾಹನ ಸವಾರರು ಪರದಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಕೆಳಗಡೆ ಸರ್ವಿಸ್ ರಸ್ತೆ ಕೂಡ ಬ್ಲಾಕ್ ಆಗಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಇನ್ನು ಏರ್ಪೋರ್ಟ್ ಕಡೆಯಿಂದ ಬೆಂಗಳೂರು ಸಿಟಿಗೆ ಬರ್ತಾ ಇರುವಂತಹ ವಾಹನ ಸವಾರರಿಗೇನು ಯಾವುದೇ ತೊಂದರೆ ಇಲ್ಲ. ಆದ್ರೆ ಈಗ ಪೊಲೀಸರು ಕಳೆದ 2-3 ದಿನಗಳಿಂದ ಕೂಡ ಟ್ರಾಫಿಕ್ ಪೊಲೀಸರು ಹಲವಾರು ನಿಯಮಗಳನ್ನ ಇಲ್ಲಿ ಜಾರಿ ಮಾಡಿದ್ದಾರೆ. ಟ್ರಾಫಿಕ್ ಡೈವರ್ಷನ್ ಇರ್ಬೋದು, ಹಾಗೆ ಒನ್ ವೇ ಸಂಚಾರವನ್ನ ನಿಷೇಧ ಮಾಡಿರೋದಿರ್ಬೋದು. ಇದರ ಹೊರತಾಗಿಯೂ ಕೂಡ ಏರ್ಪೋರ್ಟ್ ಕಡೆ ಬರ್ತಾ ಇರುವಂತಹ ವಾಹನ ಸವಾರರು ಈ ಜಾಮ್ ನಿಂದ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನೂ 3 ದಿವಸ ಯಲಹಂಕ ವಾಯುನೆಲೆಯಲ್ಲಿ ಏರೋ ಇಂಡಿಯಾ 2023 ನಡೆಯುತ್ತೆ. 2 ದಿನ ನಾಳೆ ಮತ್ತೆ ನಾಡಿದ್ದು ಜನರಿಗೆ ಒಂದು ಮುಕ್ತ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಈ ಹಿನ್ನೆಲೆ ನಾಳೆ ಮತ್ತೆ ನಾಡಿದ್ದು ಇನ್ನಷ್ಟು ಜಾಮ್ ಆಗುವಂತಹ ಸಾಧ್ಯತೆ ಇದೆ. ನೀವೇನಾದ್ರೂ ಅನಾವಶ್ಯಕವಾಗಿ ಈ ರಸ್ತೆಯಲ್ಲಿ ಓಡಾಡೋದನ್ನ ಅವಾಯ್ಡ್ ಮಾಡಿದ್ರೆ ಬಹಳಷ್ಟು ಉತ್ತಮ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಘು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರೋ ಇಂಡಿಯಾ 2025 ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಒಂದ್ ಕಡೆ ಏರ್ ಶೋ ನಡೀತಾ ಇದ್ರೆ ಇನ್ನೊಂದ್ ಕಡೆ ವಾಹನ ಸವಾರರು ಟ್ರಾಫಿಕ್ ನಲ್ಲಿ ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ಇಂದು ಕೂಡ ಮುಂದುವರೆದಿದೆ. ನಾನೀಗ ಯಲಹಂಕ ಫ್ಲೈಓವರ್ ನ ಸ್ಕೈವಾಕ್ ಮೇಲಿದ್ದೀನಿ. ಈ ಸ್ಕೈವಾಕ್ ಮೇಲ್ಗಡೆಯಿಂದನೇ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಜಾಮ್ ಆಗಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಇದೆ ನೋಡಿ. ಆ ಅಪಾರ್ಟ್ಮೆಂಟ್ ನಿಂದ ಆ ಒಂದು ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಯಲಹಂಕ ವಾಯುನೆಲೆಯ ಎಂಟ್ರೆನ್ಸ್ ವರೆಗೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಏರ್ಪೋರ್ಟ್ಗೆ ಹೋಗುವಂತ ವಾಹನ ಸವಾರರು ಈ ಒಂದು ಜಾಮ್ ನಲ್ಲಿ ಸಿಲುಕಿಕೊಂಡು ಗಂಟೆಗಟ್ಟಲೆ ಪರದಾಡ್ತಾ ಇದ್ದಾರೆ. ಸುಮಾರು 9 ಗಂಟೆಯಿಂದ ಈ ಜಾಮ್ ಇದೇ ತರಹ ಮುಂದುವರೆದಿದೆ, ಆಗ್ತಾನೆ ಇದೆ. ಸುಮಾರು 4-5 ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತು ಬೈಕ್ ಸವಾರರಿರ್ಬೋದು, ಕಾರ್ ಸವಾರರಿರ್ಬೋದು, ಹಾಗೆ ಬಸ್ಗಳು ಕೂಡ ಸಿಲುಕಾಕೊಂಡಿದ್ದಾವೆ. ಪೊಲೀಸರು ಈ ಏರ್ ಶೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ. ಈ ಒಂದು ಜಾಗದಲ್ಲಿ ಪಾರ್ಕಿಂಗ್ ಅನ್ನ ನಿಷೇಧ ಮಾಡಿದ್ದಾರೆ. ಎಲ್ಲಿಂದ ಮೇಕ್ರಿ ಸರ್ಕಲ್ ನಿಂದ ಶುರುವಾಗಿ ದೇವನಹಳ್ಳಿವರೆಗೂ ವಾಹನಗಳನ್ನ ಪಾರ್ಕ್ ಮಾಡುವಂತಿಲ್ಲ. ಹಾಗೆ ಭಾರಿ ವಾಹನಗಳ ಸಂಚಾರಕ್ಕನ್ನ ಕೂಡ ನಿಷೇಧ ಮಾಡಿದ್ದಾರೆ. ಆದ್ರೂ ಕೂಡ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೀತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಜಾಮ್ ಉಂಟಾಗ್ತಾ ಇದೆ. ಮುಖ್ಯವಾಗಿ ಆ ಏರ್ ಶೋ ಎಂಟ್ರೆನ್ಸ್ ನಲ್ಲಿ ಸಾಕಷ್ಟು ವಿವಿಐಪಿಗಳು ಎಂಟ್ರಿ ಆಗ್ತಾ ಇರ್ತಾರೆ. ಅವರಿಗೋಸ್ಕರ ಅಂದ್ರೆ ಸೆಕ್ಯೂರಿಟಿ ಚೆಕ್ ಇರುವಂತಹ ಕಾರಣಕ್ಕಾಗಿ ಪೊಲೀಸರು ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ವಾಹನಗಳ ಮೂವ್ಮೆಂಟ್ ಅನ್ನ ನಿಧಾನ ಆಗ್ತಾ ಇದೆ. ಹೀಗಾಗಿ ಆ ಏರ್ ಫೋರ್ಸ್ ಎಂಟ್ರೆನ್ಸ್ ವರೆಗೂ ಕೂಡ ಇದೇ ಪರಿಸ್ಥಿತಿ ಇದೆ. ನಾನು ಇನ್ನೊಂದು ಭಾಗದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೀವು. ಈ ಒಂದು ರಸ್ತೆಯಲ್ಲಿ ಕೂಡ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ. ಇಲ್ಲಿಂದ ಶುರುವಾದ್ರೆ ನೀವು ಆ ಯಲಹಂಕ ಏರ್ ಫೋರ್ಸ್ ಏನಿದೆ, ಏರ್ ಫೋರ್ಸ್ ನ ಎಂಟ್ರೆನ್ಸ್ ವರೆಗೂ ಕೂಡ ಇದೇ ತರಹದ ಪರಿಸ್ಥಿತಿ ಇದೆ. ಸಾವಿರಾರು ವಾಹನಗಳು ನಿಂತಲ್ಲೇ ನಿಂತು
ವಾಹನ ಸವಾರರು ಪರದಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಕೆಳಗಡೆ ಸರ್ವಿಸ್ ರಸ್ತೆ ಕೂಡ ಬ್ಲಾಕ್ ಆಗಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಇನ್ನು ಏರ್ಪೋರ್ಟ್ ಕಡೆಯಿಂದ ಬೆಂಗಳೂರು ಸಿಟಿಗೆ ಬರ್ತಾ ಇರುವಂತಹ ವಾಹನ ಸವಾರರಿಗೇನು ಯಾವುದೇ ತೊಂದರೆ ಇಲ್ಲ. ಆದ್ರೆ ಈಗ ಪೊಲೀಸರು ಕಳೆದ 2-3 ದಿನಗಳಿಂದ ಕೂಡ ಟ್ರಾಫಿಕ್ ಪೊಲೀಸರು ಹಲವಾರು ನಿಯಮಗಳನ್ನ ಇಲ್ಲಿ ಜಾರಿ ಮಾಡಿದ್ದಾರೆ. ಟ್ರಾಫಿಕ್ ಡೈವರ್ಷನ್ ಇರ್ಬೋದು, ಹಾಗೆ ಒನ್ ವೇ ಸಂಚಾರವನ್ನ ನಿಷೇಧ ಮಾಡಿರೋದಿರ್ಬೋದು. ಇದರ ಹೊರತಾಗಿಯೂ ಕೂಡ ಏರ್ಪೋರ್ಟ್ ಕಡೆ ಬರ್ತಾ ಇರುವಂತಹ ವಾಹನ ಸವಾರರು ಈ ಜಾಮ್ನಿಂದ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನೂ 3 ದಿವಸ ಯಲಹಂಕ ವಾಯುನೆಲೆಯಲ್ಲಿ ಏರೋ ಇಂಡಿಯಾ 2023 ನಡೆಯುತ್ತೆ. 2 ದಿನ ನಾಳೆ ಮತ್ತೆ ನಾಡಿದ್ದು ಜನರಿಗೆ ಒಂದು ಮುಕ್ತ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಈ ಹಿನ್ನೆಲೆ ನಾಳೆ ಮತ್ತೆ ನಾಡಿದ್ದು ಇನ್ನಷ್ಟು ಜಾಮ್ ಆಗುವಂತಹ ಸಾಧ್ಯತೆ ಇದೆ. ನೀವೇನಾದ್ರೂ ಅನಾವಶ್ಯಕವಾಗಿ ಈ ರಸ್ತೆಯಲ್ಲಿ ಓಡಾಡೋದನ್ನ ಅವಾಯ್ಡ್ ಮಾಡಿದ್ರೆ ಬಹಳಷ್ಟು ಉತ್ತಮ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಘು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರೋ ಇಂಡಿಯಾ 2025 ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದ್ ಕಡೆ ಏರ್ ಶೋ ನಡೀತಾ ಇದ್ರೆ ಇನ್ನೊಂದ್ ಕಡೆ ವಾಹನ ಸವಾರರು ಟ್ರಾಫಿಕ್ ನಲ್ಲಿ ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ಇಂದು ಕೂಡ ಮುಂದುವರೆದಿದೆ. ನಾನೀಗ ಯಲಹಂಕ ಫ್ಲೈಓವರ್ ನ ಸ್ಕೈವಾಕ್ ಮೇಲಿದ್ದೀನಿ. ಈ ಸ್ಕೈವಾಕ್ ಮೇಲ್ಗಡೆಯಿಂದನೇ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಜಾಮ್ ಆಗಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಇದೆ ನೋಡಿ. ಆ ಅಪಾರ್ಟ್ಮೆಂಟ್ ನಿಂದ ಆ ಒಂದು ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಯಲಹಂಕ ವಾಯುನೆಲೆಯ ಎಂಟ್ರೆನ್ಸ್ ವರೆಗೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಏರ್ಪೋರ್ಟ್ಗೆ ಹೋಗುವಂತ ವಾಹನ ಸವಾರರು ಈ ಒಂದು ಜಾಮ್ ನಲ್ಲಿ ಸಿಲುಕಿಕೊಂಡು ಗಂಟೆಗಟ್ಟಲೆ ಪರದಾಡ್ತಾ ಇದ್ದಾರೆ. ಸುಮಾರು 9 ಗಂಟೆಯಿಂದ ಈ ಜಾಮ್ ಇದೇ ತರಹ ಮುಂದುವರೆದಿದೆ, ಆಗ್ತಾನೆ ಇದೆ. ಸುಮಾರು 4-5 ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತು ಬೈಕ್ ಸವಾರರಿರ್ಬೋದು, ಕಾರ್ ಸವಾರರಿರ್ಬೋದು, ಹಾಗೆ ಬಸ್ಗಳು ಕೂಡ ಸಿಲುಕಾಕೊಂಡಿದ್ದಾವೆ. ಪೊಲೀಸರು ಈ ಏರ್ ಶೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ. ಈ ಒಂದು ಜಾಗದಲ್ಲಿ ಪಾರ್ಕಿಂಗ್ ಅನ್ನ ನಿಷೇಧ ಮಾಡಿದ್ದಾರೆ. ಎಲ್ಲಿಂದ ಮೇಕ್ರಿ ಸರ್ಕಲ್ ಇಂದ ಶುರುವಾಗಿ ದೇವನಹಳ್ಳಿವರೆಗೂ ವಾಹನಗಳನ್ನ ಪಾರ್ಕ್ ಮಾಡುವಂತಿಲ್ಲ. ಹಾಗೆ ಭಾರಿ ವಾಹನಗಳ ಸಂಚಾರಕ್ಕನ್ನ ಕೂಡ ನಿಷೇಧ ಮಾಡಿದ್ದಾರೆ. ಆದ್ರೂ ಕೂಡ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೀತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಜಾಮ್ ಉಂಟಾಗ್ತಾ ಇದೆ. ಮುಖ್ಯವಾಗಿ ಆ ಏರ್ ಶೋ ಎಂಟ್ರೆನ್ಸ್ ನಲ್ಲಿ ಸಾಕಷ್ಟು ವಿವಿಐಪಿಗಳು ಎಂಟ್ರಿ ಆಗ್ತಾ ಇರ್ತಾರೆ. ಅವರಿಗೋಸ್ಕರ ಅಂದ್ರೆ ಸೆಕ್ಯೂರಿಟಿ ಚೆಕ್ ಇರುವಂತಹ ಕಾರಣಕ್ಕಾಗಿ ಪೊಲೀಸರು ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ವಾಹನಗಳ ಮೂವ್ಮೆಂಟ್ ಅನ್ನ ನಿಧಾನ ಆಗ್ತಾ ಇದೆ. ಹೀಗಾಗಿ ಆ ಏರ್ ಫೋರ್ಸ್ ಎಂಟ್ರೆನ್ಸ್ ವರೆಗೂ ಕೂಡ ಇದೇ ಪರಿಸ್ಥಿತಿ ಇದೆ. ನಾನು ಇನ್ನೊಂದು ಭಾಗದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೀವು. ಈ ಒಂದು ರಸ್ತೆಯಲ್ಲಿ ಕೂಡ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ. ಇಲ್ಲಿಂದ ಶುರುವಾದ್ರೆ ನೀವು ಆ ಯಲಹಂಕ ಏರ್ ಫೋರ್ಸ್ ಏನಿದೆ, ಏರ್ ಫೋರ್ಸ್ ನ ಎಂಟ್ರೆನ್ಸ್ ವರೆಗೂ ಕೂಡ ಇದೇ ತರಹದ ಪರಿಸ್ಥಿತಿ ಇದೆ. ಸಾವಿರಾರು ವಾಹನಗಳು ನಿಂತಲ್ಲೇ ನಿಂತು ವಾಹನ ಸವಾರರು ಪರದಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಕೆಳಗಡೆ ಸರ್ವಿಸ್ ರಸ್ತೆ ಕೂಡ ಬ್ಲಾಕ್ ಆಗಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಇನ್ನು ಏರ್ಪೋರ್ಟ್ ಕಡೆಯಿಂದ ಬೆಂಗಳೂರು ಸಿಟಿಗೆ ಬರ್ತಾ ಇರುವಂತಹ ವಾಹನ ಸವಾರರಿಗೇನು ಯಾವುದೇ ತೊಂದರೆ ಇಲ್ಲ. ಆದ್ರೆ ಈಗ ಪೊಲೀಸರು ಕಳೆದ 2-3 ದಿನಗಳಿಂದ ಕೂಡ ಟ್ರಾಫಿಕ್ ಪೊಲೀಸರು ಹಲವಾರು ನಿಯಮಗಳನ್ನ ಇಲ್ಲಿ ಜಾರಿ ಮಾಡಿದ್ದಾರೆ. ಟ್ರಾಫಿಕ್ ಡೈವರ್ಷನ್ ಇರ್ಬೋದು, ಹಾಗೆ ಒನ್ ವೇ ಸಂಚಾರವನ್ನ ನಿಷೇಧ ಮಾಡಿರೋದಿರ್ಬೋದು. ಇದರ ಹೊರತಾಗಿಯೂ ಕೂಡ ಏರ್ಪೋರ್ಟ್ ಕಡೆ ಬರ್ತಾ ಇರುವಂತಹ ವಾಹನ ಸವಾರರು ಈ ಜಾಮ್ನಿಂದ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನೂ 3 ದಿವಸ ಯಲಹಂಕ ವಾಯುನೆಲೆಯಲ್ಲಿ ಏರೋ ಇಂಡಿಯಾ 2023 ನಡೆಯುತ್ತೆ. 2 ದಿನ ನಾಳೆ ಮತ್ತೆ ನಾಡಿದ್ದು ಜನರಿಗೆ ಒಂದು ಮುಕ್ತ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಈ ಹಿನ್ನೆಲೆ ನಾಳೆ ಮತ್ತೆ ನಾಡಿದ್ದು ಇನ್ನಷ್ಟು ಜಾಮ್ ಆಗುವಂತಹ ಸಾಧ್ಯತೆ ಇದೆ. ನೀವೇನಾದ್ರೂ ಅನಾವಶ್ಯಕವಾಗಿ ಈ ರಸ್ತೆಯಲ್ಲಿ ಓಡಾಡೋದನ್ನ ಅವಾಯ್ಡ್ ಮಾಡಿದ್ರೆ ಬಹಳಷ್ಟು ಉತ್ತಮ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಘು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರೋ ಇಂಡಿಯಾ 2025 ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದ್ ಕಡೆ ಏರ್ ಶೋ ನಡೀತಾ ಇದ್ರೆ ಇನ್ನೊಂದ್ ಕಡೆ ವಾಹನ ಸವಾರರು ಟ್ರಾಫಿಕ್ ನಲ್ಲಿ ಸಿಲುಕಿ ಒದ್ದಾಡುವಂತಹ ಪರಿಸ್ಥಿತಿ ಇಂದು ಕೂಡ ಮುಂದುವರೆದಿದೆ. ನಾನೀಗ ಯಲಹಂಕ ಫ್ಲೈಓವರ್ ನ ಸ್ಕೈವಾಕ್ ಮೇಲಿದ್ದೀನಿ. ಈ ಸ್ಕೈವಾಕ್ ಮೇಲ್ಗಡೆಯಿಂದನೇ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಜಾಮ್ ಆಗಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಇದೆ ನೋಡಿ. ಆ ಅಪಾರ್ಟ್ಮೆಂಟ್ ನಿಂದ ಆ ಒಂದು ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಯಲಹಂಕ ವಾಯುನೆಲೆಯ ಎಂಟ್ರೆನ್ಸ್ ವರೆಗೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಏರ್ಪೋರ್ಟ್ಗೆ ಹೋಗುವಂತ ವಾಹನ ಸವಾರರು ಈ ಒಂದು ಜಾಮ್ ನಲ್ಲಿ ಸಿಲುಕಿಕೊಂಡು ಗಂಟೆಗಟ್ಟಲೆ ಪರದಾಡ್ತಾ ಇದ್ದಾರೆ. ಸುಮಾರು 9 ಗಂಟೆಯಿಂದ ಈ ಜಾಮ್ ಇದೇ ತರಹ ಮುಂದುವರೆದಿದೆ, ಆಗ್ತಾನೆ ಇದೆ. ಸುಮಾರು 4-5 ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತು ಬೈಕ್ ಸವಾರರಿರ್ಬೋದು, ಕಾರ್ ಸವಾರರಿರ್ಬೋದು, ಹಾಗೆ ಬಸ್ಗಳು ಕೂಡ ಸಿಲುಕಾಕೊಂಡಿದ್ದಾವೆ. ಪೊಲೀಸರು ಈ ಏರ್ ಶೋ ಹಿನ್ನೆಲೆಯಲ್ಲಿ
ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ. ಈ ಒಂದು ಜಾಗದಲ್ಲಿ ಪಾರ್ಕಿಂಗ್ ಅನ್ನ ನಿಷೇಧ ಮಾಡಿದ್ದಾರೆ. ಎಲ್ಲಿಂದ ಮೇಕ್ರಿ ಸರ್ಕಲ್ ಇಂದ ಶುರುವಾಗಿ ದೇವನಹಳ್ಳಿವರೆಗೂ ವಾಹನಗಳನ್ನ ಪಾರ್ಕ್ ಮಾಡುವಂತಿಲ್ಲ. ಹಾಗೆ ಭಾರಿ ವಾಹನಗಳ ಸಂಚಾರಕ್ಕನ್ನ ಕೂಡ ನಿಷೇಧ ಮಾಡಿದ್ದಾರೆ. ಆದ್ರೂ ಕೂಡ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೀತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಜಾಮ್ ಉಂಟಾಗ್ತಾ ಇದೆ. ಮುಖ್ಯವಾಗಿ ಆ ಏರ್ ಶೋ ಎಂಟ್ರೆನ್ಸ್ ನಲ್ಲಿ ಸಾಕಷ್ಟು ವಿಐಪಿಗಳು ವಿವಿಐಪಿಗಳು ಎಂಟ್ರಿ ಆಗ್ತಾ ಇರ್ತಾರೆ. ಅವರಿಗೋಸ್ಕರ ಅಂದ್ರೆ ಸೆಕ್ಯೂರಿಟಿ ಚೆಕ್ ಇರುವಂತಹ ಕಾರಣಕ್ಕಾಗಿ ಪೊಲೀಸರು ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ವಾಹನಗಳ ಮೂವ್ಮೆಂಟ್ ಅನ್ನ ನಿಧಾನ ಆಗ್ತಾ ಇದೆ. ಹೀಗಾಗಿ ಆ ಏರ್ ಫೋರ್ಸ್ ಎಂಟ್ರೆನ್ಸ್ ವರೆಗೂ ಕೂಡ ಇದೇ ಪರಿಸ್ಥಿತಿ ಇದೆ. ನಾನು ಇನ್ನೊಂದು ಭಾಗದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೀವು. ಈ ಒಂದು ರಸ್ತೆಯಲ್ಲಿ ಕೂಡ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ. ಇಲ್ಲಿಂದ ಶುರುವಾದ್ರೆ ನೀವು ಆ ಯಲಹಂಕ ಏರ್ಫೋರ್ಸ್ ಏನಿದೆ ಏರ್ಫೋರ್ಸ್ ನ ಎಂಟ್ರೆನ್ಸ್ ವರೆಗೂ ಕೂಡ ಇದೇ ತರಹದ ಪರಿಸ್ಥಿತಿ ಇದೆ. ಸಾವಿರಾರು ವಾಹನಗಳು ನಿಂತಲ್ಲೇ ನಿಂತು ವಾಹನ ಸವಾರರು ಪರದಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಕೆಳಗಡೆ ಸರ್ವಿಸ್ ರಸ್ತೆ ಕೂಡ ಬ್ಲಾಕ್ ಆಗಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಇನ್ನು ಏರ್ಪೋರ್ಟ್ ಕಡೆಯಿಂದ ಬೆಂಗಳೂರು ಸಿಟಿಗೆ ಬರ್ತಾ ಇರುವಂತಹ ವಾಹನ ಸವಾರರಿಗೇನು ಯಾವುದೇ ತೊಂದರೆ ಇಲ್ಲ. ಆದ್ರೆ ಈಗ ಪೊಲೀಸರು ಕಳೆದ 2-3 ದಿನಗಳಿಂದ ಕೂಡ ಟ್ರಾಫಿಕ್ ಪೊಲೀಸರು ಹಲವಾರು ನಿಯಮಗಳನ್ನ ಇಲ್ಲಿ ಜಾರಿ ಮಾಡಿದ್ದಾರೆ. ಟ್ರಾಫಿಕ್ ಡೈವರ್ಷನ್ ಇರ್ಬೋದು, ಹಾಗೆ ಒನ್ ವೇ ಸಂಚಾರವನ್ನ ನಿಷೇಧ ಮಾಡಿರೋದಿರ್ಬೋದು. ಇದರ ಹೊರತಾಗಿಯೂ ಕೂಡ ಏರ್ಪೋರ್ಟ್ ಕಡೆ ಬರ್ತಾ ಇರುವಂತಹ ವಾಹನ ಸವಾರರು ಈ ಜಾಮ್ನಿಂದ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನೂ 3 ದಿವಸ ಯಲಹಂಕ ವಾಯುನೆಲೆಯಲ್ಲಿ ಏರೋ ಇಂಡಿಯಾ 2023 ನಡೆಯುತ್ತೆ. 2 ದಿನ ನಾಳೆ ಮತ್ತೆ ನಾಡಿದ್ದು ಜನರಿಗೆ ಒಂದು ಮುಕ್ತ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಈ ಹಿನ್ನೆಲೆ ನಾಳೆ ಮತ್ತೆ ನಾಡಿದ್ದು ಇನ್ನಷ್ಟು ಜಾಮ್ ಆಗುವಂತಹ ಸಾಧ್ಯತೆ ಇದೆ. ನೀವೇನಾದ್ರೂ ಅನಾವಶ್ಯಕವಾಗಿ ಈ ರಸ್ತೆಯಲ್ಲಿ ಓಡಾಡೋದನ್ನ ಅವಾಯ್ಡ್ ಮಾಡಿದ್ರೆ ಬಹಳಷ್ಟು ಉತ್ತಮ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಘು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.